ಶನಿಯನ್ನು ಹೆಚ್ಚು ಪೂಜಿಸುವವರೇ ಹೆಚ್ಚು ಪೀಡನೆಗೆ ಒಳಪಡ್ತಾರೆ ಅಂತ. ಇದು ನಾನು ಹೇಳ್ತಿರೋ ಮಾತು ಅಂತಲ್ಲ, ಇದು ಸಾವಿರಾರು ಜನರ ಅನುಭವ ಕೂಡ. ಸೊ ಪ್ರತಿ ಶನಿವಾರ ಶನಿ ದೇವಸ್ಥಾನ, ದೀಪ, ಎಳ್ಳೆಣ್ಣೆ ಜೊತೆಗೆ ಉಪವಾಸ ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಸಮಸ್ಯೆ ಹೋಗ್ತಿಲ್ಲ ಯಾಕೆ ಅಂತ. ಇದ್ರ ಬಗ್ಗೆನೇ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೊರಟಿದ್ದೀನಿ. ಶನಿ ಅಂದರೆ ಏನು ಅನ್ನೋದನ್ನು ಎಕ್ಸಾಕ್ಟ್ಲಿ ನಿಮಗಿಲ್ಲಿ ಅರ್ಥ ಮಾಡಿಸ್ತೀನಿ. ಸೊ ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ಬಹುಶಃ ನಿಮಗೇನು ಶನಿಯ ವಿಚಾರದಲ್ಲಿ ಒಂದು ಭಯ ಅಂತ ಇದ್ದರೆ ಅದು ಹೋಗುತ್ತೆ. ಒಂದು ಗಾದೆ ಮಾತಿದೆ, ಸಂಕಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ. ಅದು ಸತ್ಯನೂ ಹೌದು. ಆದರೆ ನಾವೆಲ್ಲ ಅರ್ಥ ಮಾಡ್ಕೊಂಡಿರೋದು ತಪ್ಪಾಗಿರೋ ಸಾಧ್ಯತೆ ಇರ್ತದೆ. ಯಾಕೆಂದರೆ ನಮ್ಮ ಸಂಕಷ್ಟಕ್ಕೆ ಕಾರಣ ಏನು ಶನಿ ದೇವರಲ್ಲ, ಶನಿಗೆ ಸಂಬಂಧಿಸಿದ ನಮ್ಮೊಳಗಿನ ಒಂದಷ್ಟು ಗುಣಗಳಿರ್ತವೆ. ಅದನ್ನು ನಾವು ನಿರ್ಲಕ್ಷ್ಯ ಮಾಡಿರ್ತೀವಿ ನೋಡಿ, ಅದು ಸಂಕಷ್ಟಕ್ಕೆ ಕಾರಣ ಆಗಿರ್ತದೆ. ಯಾಕೆಂದರೆ ಶನಿ ಅಂದರೆ ಕೇವಲ ಗುಡಿಯೊಳಗಿನ ಮೂರ್ತಿಯಷ್ಟೇ ಅಲ್ಲ. ಶನಿ ಅನ್ನೋದು ಒಂದು ಸಿಸ್ಟಮ್. ಆ್ಯಕ್ಚುಲಿ ಇದೊಂದು ಪ್ರಿನ್ಸಿಪಲ್, ಇದು ನಮ್ಮೊಳಗಿನ ಒಂದು ಗುಣ ಆಗಿರ್ತದೆ. ಎಲ್ಲ ಗ್ರಹಗಳಿಗೂ ಕೂಡ ಅದರದ್ದೇ ಆದಂಥ ಗುಣ ಸ್ವಭಾವ ಇದೆ. ಇದನ್ನು ಶಾಸ್ತ್ರದಲ್ಲೂ ಕೂಡ ವಿವರಿಸಲಾಗಿದೆ. ಸೊ ಯಾವಾಗ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಗುಣ ಸ್ವಭಾವ ನಮ್ಮಲ್ಲಿ ಇರೋದಿಲ್ವೋ ಆವಾಗ ಆ ಗ್ರಹದ ದಶೆ ಅಥವಾ ಸಂಚಾರ ಅಥವಾ ಗೋಚಾರ ಅಂತ ನಡೆದಾಗ ಅದು ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗೇ ಶನಿಯೂ ಕೂಡ ಪ್ರೆಷರ್ ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇರ್ತದೆ. ಹಾಗಾದರೆ ಶನಿಯ ಮುಖ್ಯ ಗುಣಗಳು ಯಾವ್ಯಾವುದು ಅಂತ. ಶಿಸ್ತು ಅಂದರೆ ಸೆಲ್ಫ್ ಡಿಸಿಪ್ಲಿನ್, ಸಹನೆ ಪೇಷನ್ಸ್, ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ, ಕರ್ತವ್ಯ ಪ್ರಜ್ಞೆ ಅಂದರೆ ಡ್ಯೂಟಿ ಕಾನ್ಷಿಯಸ್ನೆಸ್ ಮತ್ತು ನಿರಂತರತೆ. ಇದಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಕಾರಕತ್ವಗಳಿದೆ ಶನಿಗೆ ಸಂಬಂಧಪಟ್ಟಂಗೆ. ಪ್ರೈಮರಿಲಿ ಇದಿಷ್ಟು ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಇದು ಇಲ್ಲ ಅಂದರೆ ಸಹಜವಾಗಿಯೇ ಶನಿಯ ಒಂದು ಪರೀಕ್ಷೆಗೆ ಒಳಪಡಬೇಕಾಗುತ್ತೆ. ಸೊ ಆ ಪರೀಕ್ಷೆಯಿಂದ ಆಚೆ ಬರೋದಕ್ಕೆ ಅಂತ ನಾವು ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ಅದು ಪೂಜೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಎಸ್ಕೇಪ್ ಅನ್ನಿಸ್ಕೊಳ್ಳುತ್ತೆ. ಡೈಲಿ ನೀವು 10 ಗಂಟೆಗೆ ಆಫೀಸಿಗೆ ಹೋಗಬೇಕಾಗಿರುತ್ತೆ ಅಂದ್ಕೊಳ್ಳಿ. ಸೊ ನೀವು ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಆಫೀಸಿಗೆ ಲೇಟಾಗಿ ಹೋದರೆ ಪ್ರಯೋಜನ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ನಿಮಗೆ ನಿಮ್ಮ ಬಾಸೇ ಶನಿಯ ರೀತಿ ಬಾಸ ಆಗ್ಬೋದು, ಕೇಳ್ತಾರೆ ಅವ್ರು ಯಾಕೆ ಲೇಟು ಅಂತ. ಅದೇ ನೀವು ಶನಿಯ ದೇವಸ್ಥಾನಕ್ಕೂ ಹೋಗಿ ಶನಿಯ ಆರಾಧನೆಯನ್ನು ಮಾಡಿ 10 ಗಂಟೆಗೆ ಕರೆಕ್ಟಾಗಿ ಆಫೀಸಿಗೆ ತಲುಪಿದರೆ ಇದು ಕರೆಕ್ಟ್ ಆದಂಥ ಶನಿಯ ಆರಾಧನೆ. ಬಹುತೇಕರು ಏನು ಇದೊಂದು ಡಿಸಿಪ್ಲಿನನ್ನು ಫಾಲೋ ಮಾಡಬೇಕಾಗಿರುತ್ತಲ್ಲ, ಇದನ್ನು ಅವಾಯ್ಡ್ ಮಾಡೋದಕ್ಕಾಗಿ ಆರಾಧನೆ ಮಾಡ್ತಾ ಇರ್ತಾರೆ. ಸೊ ಒಂದು ಈಸಿ ವೇಯನ್ನು ಹುಡುಕ್ತಾ ಇರ್ತಾರೆ. ಸೊ ಈ ಅವಾಯ್ಡ್ ಮಾಡೋದೇನಿದೆಯಲ್ಲ ಇದು ಬಂದು ಎಸ್ಕೇಪಿಸಮ್ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗೆಯೇ ನೀವು ಎಷ್ಟು ಅದೊಂದು ರಿಲೀಫ್ಗೋಸ್ಕರ ಅತಿಯಾಗಿ ಶನಿಯನ್ನು ನೀವು ಹಚ್ಕೊಳ್ಳೋದು ಅಂತ ಏನಿದೆಯೋ, ಏನೋ ಶನಿ ಪಾರು ಮಾಡ್ತಾನೆ ಅಂತ ನಂಬಿ ಸೊ ನನಗೇನು ಫಾಲೋ ಮಾಡದಿದ್ರೂ ಒಂದು ಭಕ್ತಿಯಿಂದಲೇ ನಾನು ಎಲ್ಲವನ್ನು ಮಾಡ್ತೀನಿ ಅನ್ನೋದೇನಿದೆಯೋ ಇದು ಓವರ್ ಸ್ಪಿರಿಚುವಲೈಸೇಷನ್ ಅಂತ ಅನ್ನಿಸ್ಕೊಳ್ಳುತ್ತೆ. ಶನಿ ಬಂದು ಈ ರೀತಿಯ ಅವಾಯ್ಡ್ ಮಾಡೋದನ್ನು ಹೇಟ್ ಮಾಡುತ್ತೆ. ಯಾಕೆಂದರೆ ಶನಿ ಬಂದು ರಿಯಲಿಸ್ಟಿಕ್ ಗ್ರಹ. ರಿಯಾಲಿಟಿ, ಜೀವನದ ರಿಯಾಲಿಟಿ ಏನಿದೆಯೋ ಅದುವೇ ಶನಿ. ಜೀವನದಲ್ಲಿ 2 ಆಯ್ಕೆ ಇರ್ತದೆ. ಒಂದು ಹಾಯಾಗಿರೋದು, ಎರಡನೆಯದು ಅಂದ್ಕೊಂಡಿದ್ದನ್ನು ಸಾಧಿಸೋದು. ನೀವು ಹಾಯಾಗಿರ್ತೀರಾ ಅಂದರೆ ಹಾಯಾಗಿರ್ಬೋದು, ಆದರೆ ಕನಸುಗಳನ್ನು ಇಟ್ಕೊಳ್ಬಾರ್ದು. ಅದೇ ನೀವು ಕನಸುಗಳನ್ನು ಇಟ್ಕೊಂಡಿದ್ದೀರಾ ಅಂದರೆ ನೀವು ಹಾಯಾಗಿರೋ ಆಸೆ ಬಿಡಬೇಕಾಗುತ್ತೆ. ಸೊ ಈ ಕಂಫರ್ಟು ಮತ್ತು ಅಚೀವ್ಮೆಂಟ್ ಇದೆರಡು ಒಟ್ಟಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಜಾತಕದಲ್ಲಿ 11ನೇ ಮನೆ ಅನ್ನೋದೊಂದು ಸ್ಥಾನ ಬರ್ತದೆ. ಇದನ್ನು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಈ ಸ್ಥಾನ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ನಿಮ್ಮ ಯಾವುದೇ ಆಸೆ, ಆಕಾಂಕ್ಷೆ, ಕನಸುಗಳು ಅಥವಾ ಮಹತ್ವಾಕಾಂಕ್ಷೆಗಳು ಈಡೇರಬೇಕು ಅಂದರೆ ಈ 11ನೇ ಮನೆ ಅನ್ನೋದೇನಿದೆಯೋ ಇದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಇನ್ನೊಂದು ಕಾಲಪುರುಷ ಕುಂಡಲಿ ಅಂತ ಬರ್ತದೆ, ಅಂದರೆ ನ್ಯಾಚುರಲ್ ಝೋಡಿಯಾಕ್. ಸೊ ಅಂದರೆ ಮೇಷದಿಂದ ಮೀನದವರೆಗಿನ ಒಂದು ರಾಶಿಚಕ್ರ ಏನಿದೆಯೋ ಇದನ್ನು ಕಾಲಪುರುಷ ಕುಂಡಲಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ 11ನೇ ರಾಶಿ ಏನಿದೆಯೋ ಇದು ಬಂದು ಕುಂಭರಾಶಿ ಬರೋದು. ಸೊ ಕುಂಭರಾಶಿ ಅಧಿಪತಿ ಯಾರು? ಶನಿ. ಸೊ ಅದರ ಅರ್ಥ ಏನು ಅಂದರೆ ನಿಮಗೆ ನೀವು ಜೀವನದಲ್ಲಿ ಅಂದ್ಕೊಂಡಿದ್ದನ್ನು ಸಾಧಿಸಬೇಕು ಅಂದರೆ ಶನಿಯ ಸಪೋರ್ಟ್ ಬೇಕೇ ಬೇಕು. ಶನಿಯ ರೋಲ್ ಇಲ್ಲಿ ಬಹಳ ದೊಡ್ಡ ಪಾತ್ರವನ್ನು ನಿಭಾಯಿಸುತ್ತೆ. ಸೊ ಶನಿಯ ಸಪೋರ್ಟನ್ನು ನೀವೇನು ಜಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡಿ, ಪೂಜೆ ಮಾಡಿ ಅಥವಾ ಎಳ್ಳೆಣ್ಣೆ ಅಥವಾ ಇನ್ನೊಂದು ಉಪವಾಸ ಇಂಥದ್ದನ್ನು ಮಾಡಿ ಶನಿಯ ಸಪೋರ್ಟನ್ನು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಪ್ರಾಕ್ಟಿಕಲಿ ನೋಡೋದಾದರೆ ಇವನ್ ಜಾತಕದಲ್ಲೇ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ಜಾತಕವೇ ಇದನ್ನು ಎಕ್ಸ್ಪ್ಲೈನ್ ಮಾಡುತ್ತೆ. ಇಲ್ಲಿ ನೀವು 11 ಮನೆಗಳನ್ನು ದಾಟಬೇಕು ಅಂತ ಅರ್ಥ. 11ನೇ ಮನೆಯೇ ನಿಮ್ಮ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್. ಅದರ ಅರ್ಥ ಏನು ಅಂದರೆ ನೀವು 11 ಹಂತಗಳನ್ನು ಯಾವುದೇ ಒಂದು ಅಚೀವ್ಮೆಂಟ್ ಮಾಡಬೇಕಾದ್ರೆ 11 ಹಂತಗಳನ್ನು ನೀವು ಕ್ರಮಿಸಬೇಕಾಗತ್ತೆ. ಇದರಲ್ಲಿ 1ನೇ ಮನೆ ಅನ್ನೋದೇನಿದೆಯೋ ಇದು ಆರಂಭ, ಅಂದರೆ ಡಿಸಿಷನ್ ಸ್ಟೇಜ್. ನೀವು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀರೋ ಆ ಕನಸಿಗೆ ತಯಾರಿ ಮಾಡ್ಕೊಳ್ಳೋ ಅಂತ. ಎಷ್ಟೋ ಜನರಿಗೆ ಆರಂಭಿಸೋ ತೀರ್ಮಾನವೇ ಮಾಡಲಿಕ್ಕಾಗಲ್ಲ.
ಸೊ ಎರಡನೇ ಮನೆ ಏನಿದೆಯೋ ಇದು ರಿಸೋರ್ಸಸ್ ಅಂತ. ಅಂದ್ರೆ ನಿಮ್ಮ ಕನಸನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ರಿಸೋರ್ಸಸ್ ಬೇಕು. ಹಣ ಇರ್ಬೋದು, ಸಪೋರ್ಟ್ ಸಿಸ್ಟಮ್ ಇರ್ಬೋದು, ನಾಲೆಜ್ ಇರ್ಬೋದು. ರಿಸೋರ್ಸ್ ಇಲ್ಲದೆ ಜಸ್ಟ್ ರಿಸಲ್ಟ್ ಬಯಸೋದು ಅದು ಕೇವಲ ಭ್ರಮೆ ಅನ್ನಿಸ್ಕೊಳ್ಳುತ್ತೆ ಅಷ್ಟೇ. ಇನ್ನು ನೆಕ್ಸ್ಟ್ ಮೂರನೇ ಮನೆ ಇನಿಷಿಯೇಟಿವ್. ಮೂರನೇ ಮನೆ ಅಂದ್ರೆ ರಿಸ್ಕ್ ತಗೊಳ್ಳೋದು, ಆಕ್ಷನ್, ಸಾಹಸ. ನೋಡೋಣ, ಮುಂದೆ ಮಾಡೋಣ ಅನ್ನೋರು ಇಲ್ಲೇ ಫೇಲ್ ಆಗೋ ಸಾಧ್ಯತೆ ಇರ್ತದೆ. ನಾಲ್ಕನೇ ಮನೆ ಎಮೋಷನಲ್ ಇನ್ವಾಲ್ವ್ಮೆಂಟ್. ಇಲ್ಲಿ ಎಮೋಷನ್ ಬರ್ತದೆ, ಪೂರ್ಣ ಫೋಕಸ್, ಪೂರ್ಣ ಇನ್ವಾಲ್ವ್ಮೆಂಟ್ ಇರಬೇಕಾಗತ್ತೆ. ಹೃದಯ ಇಲ್ಲದೆ ಮಾಡಿದ ಕೆಲಸ ಹೆಚ್ಚು ದಿನ ನಿಲ್ಲಲ್ಲ ಅಂತಾರೆ. ಈ ಹೃದಯ ಇಲ್ಲಿ ಕೆಲಸ ಮಾಡಬೇಕಾಗತ್ತೆ. ನೆಕ್ಸ್ಟ್ ಐದನೇ ಮನೆ ಕ್ರಿಯೇಟಿವ್ ಅಂಡ್ ಇಂಟೆಲಿಜೆನ್ಸ್ ಅಂತ. ಅಂದ್ರೆ ಐದನೇ ಮನೆ ಏನಿದೆಯೋ ನಿಮ್ಮ ಐಡಿಯಾಸ್, ಥಿಂಕಿಂಗ್, ಇಂಟೆಲಿಜೆಂಟ್ ಅಪ್ಲಿಕೇಶನ್. ಕಾಪಿ ಪೇಸ್ಟ್ ಮೈಂಡ್ ಸೆಟ್ ಇಟ್ಕೊಂಡ್ರೆ ಇಲ್ಲಿ ಕೆಲಸ ಮಾಡ್ಲಿಕ್ಕಿಲ್ಲ. ನೆಕ್ಸ್ಟ್ ಆರನೇ ಮನೆ ಲೇಬರ್. ಇಲ್ಲಿ ಗ್ಲಾಮರ್ ಕೆಲಸ ಮಾಡಲ್ಲ, ಬೆವರು ಕೆಲಸ ಮಾಡುತ್ತೆ. ಆಕ್ಚುಲಿ ದೈಹಿಕ ಪರಿಶ್ರಮದ ಸ್ಥಾನ ಇದು. ಅದನ್ನ ತಪ್ಪಿಸ್ಕೊಳ್ತೀನಿ ಅಂದ್ರೆ ಶನಿ ಇಲ್ಲೇ ಕೆಲಸ ನಿಲ್ಲಿಸ್ಬಿಟ್ಟಿರುತ್ತೆ. ನೆಕ್ಸ್ಟ್ ಏಳನೇ ಮನೆ ಡೀಲಿಂಗ್ ವಿತ್ ಪೀಪಲ್ ಅಂತ. ಅಂದ್ರೆ ಕ್ಲೈಂಟ್ಸ್, ಬಿಸ್ನೆಸ್, ಡೈಲಿ ಡೀಲಿಂಗ್ಸ್, ಇತರರ ಸಹಾಯ ಸಹಕಾರ, ಗಿವ್ ಅಂಡ್ ಟೇಕ್ ಪಾಲಿಸಿ, ಇದು ಕೂಡ ಅಗತ್ಯ ಇರ್ತದೆ. ನೆಕ್ಸ್ಟ್ ಎಂಟನೇ ಮನೆ ಸಡನ್ ಅಪ್ಸ್ ಅಂಡ್ ಡೌನ್ಸ್. ಸೊ ನೀವು ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಬರ್ತದೆ. ಸೊ ಇಲ್ಲೇ ಹೆಚ್ಚು ಕನಸುಗಳು ಸಾಯೋ ಸಾಧ್ಯತೆ ಇರ್ತದೆ. ಸಡನ್ ಲಾಸಸ್, ಅನ್ಎಕ್ಸ್ಪೆಕ್ಟೆಡ್ ಬ್ಲಾಕ್ಸ್, ಡೆಡ್ ಎಂಡ್ಸ್. ಸಾಕಷ್ಟು ಜನ ಇಲ್ಲೇ ಗಿವ್ ಅಪ್ ಮಾಡಿಬಿಡ್ತಾರೆ. ನನ್ನಿಂದ ಆಗಲ್ಲ ಅಂತ ಕೈ ತೆಗೆಯೋರೇ ಹೆಚ್ಚು. ಹಾಗಾಗಿನೇ ತುಂಬ ಜನರಿಗೆ ನಾನು ಪ್ರಯತ್ನ ಪಟ್ಟರೂ ಕೂಡ ಫಲ ಸಿಗ್ತಿಲ್ಲ ಅಂತ ಅನಿಸೋದು. ಆದರೆ 8ರ ನಂತರ ಬರೋದು 9ನೇ ಮನೆ. 9ನೇ ಮನೆ ಏನಿದೆಯೋ ಇದು ಬಿಲೀಫ್ ಅಂಡ್ ಹೋಪ್ ಅಂತ. ಇಲ್ಲಿ ಶನಿ ಕೇಳೋದು ಇನ್ನೂ ಪ್ರಯತ್ನ ಮಾಡ್ತೀಯಾ ಅಥವಾ ಬಿಡ್ತೀಯಾ ಅಂತ. ಆಕ್ಚುಲಿ 9ನೇ ಮನೆ ಅನ್ನೋದೇನಿದೆಯೋ ಇದು ಬಂದು ಲಕ್, ಅದೃಷ್ಟ, ಹೋಪ್, ಬಿಲೀಫ್ ಇದೆಲ್ಲವನ್ನು ಹೇಳುತ್ತೆ. ಸೊ ನಿಮಗೆ ಆ್ಯಕ್ಚುಲಿ ಹೋಪ್ ಇಟ್ಕೊಳ್ಬೇಕು. ನನಗೆ ಆ್ಯಕ್ಚುಲಿ ಮುಂದೆ ಇದನ್ನು ಮತ್ತೆ ಪ್ರಯತ್ನ ಪಟ್ಟು ಮತ್ತೆ ಸಾಧಿಸ್ತೀನಿ ಅನ್ನುವಂಥ ಒಂದು ನಂಬಿಕೆ ಬೆಳೆಸ್ಕೊಂಡ್ರೆ ತನ್ನಿಂತಾನೇ ದಾರಿ ಓಪನ್ ಆಗುತ್ತೆ. ಈ 9th ಹೌಸ್ ಅನ್ನೋದೇನಿದೆಯೋ ಇದು ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ಬಂದು 10ನೇ ಮನೆ ಅಂದರೆ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್ ಅಂತ. ಇಲ್ಲಿ ಬೋರ್ಡಮ್, ರುಟೀನ್, ಸೇಮ್ ವರ್ಕ್ ಮತ್ತೆ ಮತ್ತೆ ಮಾಡುವಂಥದ್ದು ಇರ್ತದೆ. ಇಲ್ಲೇನಾದರೂ ಬೋರ್ ಆಯಿತು ಅಂತ ನೀವು ಶ್ರಮ ಪಡ್ತಾ ಬಂದಿರುವಂಥ ಒಂದು ಹಾದಿಯಲ್ಲಿ ಏನಾದರೂ ಡಿಸ್ಟ್ರ್ಯಾಕ್ಟ್ ಆದರೆ, ನಿಮ್ಮ ಡಿಟರ್ಮಿನೇಷನ್ ಏನಾದರೂ ಡಿಸ್ಟರ್ಬ್ ಆಯಿತು ಅಂದರೆ ಒಂದೇ ಹೆಜ್ಜೆಯಲ್ಲಿ ಇನ್ನೇನು ನೆಕ್ಸ್ಟ್ ಹೆಜ್ಜೆನಲ್ಲೇ ನಿಮಗೆ ಫಲ ಸಿಗುವಂಥದ್ದು ಏನಿರ್ತದೋ ಅದು ಮಿಸ್ ಆಗೋ ಸಾಧ್ಯತೆ ಇರ್ತದೆ. ಯಾಕೆಂದರೆ ಇಲ್ಲಿ ನಿಮಗೆ ಸೆಲ್ಫ್ ಡಿಸಿಪ್ಲಿನ್ ತೀರಾ ಅಗತ್ಯ ಇರ್ತದೆ. ಆ ಸೆಲ್ಫ್ ಡಿಸಿಪ್ಲಿನ್ ನಿಮಗೆ ಬೋರ್ ಆದ್ರೂ ಕೂಡ ಶಿಸ್ತುಬದ್ಧವಾಗಿ ಅದು ಏನು ನೀವು ಮಾಡ್ತಾ ಬಂದಿರ್ತೀರೋ ಅದನ್ನು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಸೊ ನೆಕ್ಸ್ಟು ನಿಮಗೆ ಇರುವಂಥದ್ದೇ 11ನೇ ಮನೆ ಅಂದರೆ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಅಂತ. ಸೊ ಅಲ್ಲಿ ನೀವು ಸಾಧಿಸಿರ್ತೀರ, ನೀವೇನು ಅಂದ್ಕೊಂಡು ಬಂದಿರ್ತೀರೋ ಅದು ನಿಮ್ಮ ಕೈಗೆ ಸಿಕ್ಕಿರ್ತದೆ. ಇದು ಬಂದು ಶನಿಯ ಒಂದು ಸಿಸ್ಟಮ್. ಸೊ ಶನಿ ಅನ್ನೋದು ಕೇವಲ ಒಂದು ಗುಡಿಯೊಳಗೆ ಇರುವಂಥ ಮೂರ್ತಿ ಅಲ್ಲ. ಶನಿ ಅನ್ನೋದು ಒಂದು ಸಿಸ್ಟಮ್ ಇದೆ ಆ್ಯಕ್ಚುಲಿ. ಸೊ ಶನಿ ಅನ್ನೋದು ಒಂದು ಪ್ರಿನ್ಸಿಪಲ್, ಶನಿ ಅನ್ನೋದು ರಿಯಾಲಿಟಿ. ಸೊ ಜೀವನವನ್ನು ನಾವು ಎಷ್ಟು ಆಬ್ಜೆಕ್ಟಿವ್ ಆಗಿ, ಎಷ್ಟು ರಿಯಲಿಸ್ಟಿಕ್ ಆಗಿ ನೋಡ್ತೀವೋ ಅಷ್ಟು ನಿಮಗೆ ಶನಿಯ ವಿಚಾರದಲ್ಲಿ ಫೇವರೇಬಲ್ ಆಗಿ ನಿಮಗೆ ಕೆಲಸ ಮಾಡುತ್ತೆ. ಸೊ ಈ ಸಿಸ್ಟಮನ್ನು ಬೈಪಾಸ್ ಮಾಡಿ ನೀವು ಏನಾದರೂ ಶನಿಯ ಆರಾಧನೆ ಮಾಡ್ತೀರಾ ಅಂದರೆ ಅದರಿಂದ ನಿಮ್ಮ ಜೀವನದಲ್ಲಿ ಏನೂ ನಡೆಯೋದಿಲ್ಲ. ಮನಸ್ಸಿಗೆ ಸಮಾಧಾನ ಸಿಗ್ತದೆ ಹೊರತು ಜೀವನದಲ್ಲಿ ನಿಮ್ಮದು ಕಷ್ಟ ಏನು ಅಂತ ನೀವು ಅನುಭವಿಸ್ತಾ ಇರ್ತಾರೋ ಅದಕ್ಕೆ ನಿಮಗೆ ಒಂದು ಸರಿಯಾದಂಥ ಒಂದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಸಿಗೋದು ಕಷ್ಟ. ಹಾಗಂತ ಶನಿಯನ್ನು ಪೂಜೆ ಮಾಡಲೇಬಾರ್ದು ಅಥವಾ ಪೂಜಿಸೋದು ತಪ್ಪು ಅಂತಲ್ಲ, ಆರಾಧನೆ ಮಾಡಬೇಕು. ನಾನು ಈಗ ತಾನೇ ಹೇಳ್ದಂಗೆ ನಾವು ಏನು ಶನಿಯ ಕೆಲವೊಂದು ಪ್ರಿನ್ಸಿಪಲ್ಸ್, ಶನಿಯ ರೂಲನ್ನು ಫಾಲೋ ಮಾಡಿಕೊಂಡು ಶನಿಯ ಆರಾಧನೆ ಮಾಡಿದ್ರೆ ಅಲ್ಲಿ ನಿಮಗೆ ಆ ಪೂಜೆಗೆ ಒಂದು ಸರಿಯಾದ ಫಲ ಸಿಗ್ತದೆ. ಮತ್ತು ಅದರಿಂದ ನಿಮ್ಮ ಜೀವನದಲ್ಲೂ ಕೂಡ ಸಾಕಷ್ಟು ಸುಧಾರಣೆ ಆಗ್ತದೆ. ಸೊ ಅದನ್ನು ಬಿಟ್ಟು ಯಾವುದೇ ರೀತಿಯ ಎಸ್ಕೇಪ್ ಆಗೋದಕ್ಕಾಗಿ, ಒಂದು ರಿಲೀಫ್ಗೋಸ್ಕರ ನೀವು ಬೈಪಾಸ್ ಮಾಡೋದಕ್ಕಾಗಿ ಮಾಡುವಂಥ ಯಾವುದೇ ಆರಾಧನೆಯೂ ಕೂಡ ಅದು ಸರಿಯಾದ ಆರಾಧನೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹಾಗೆಯೇ ಅದರಿಂದ ಒಂದು ಸರಿಯಾದ ಫಲವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬದಲಾಗಿ ನಮಗೆ ಪೀಡನೆಯೇ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಾವು ಆರಾಧನೆ ಮಾಡ್ತಾ ಇದ್ದೀವಿ, ಅದರಿಂದ ನನಗೇನೋ ಆಗುತ್ತೆ ಅನ್ನುವಂಥ ಒಂದು ಮಾನಸಿಕ ನಿರೀಕ್ಷೆ ಇರ್ತದೆ ನೋಡಿ, ಅದು ಈಡೇರ್ತಿಲ್ಲ ಅನ್ನುವಾಗ ಆ ಮಾನಸಿಕ ನಿರೀಕ್ಷೆ ಕೊಡುವಂಥ ಪೀಡನೆ ಇದೆಯಲ್ಲ ಅದು ದೊಡ್ಡ ಪೀಡನೆ ಆಗಿರ್ತದೆ. ಸೊ ಅದಕ್ಕೋಸ್ಕರನೇ ಶನಿಯನ್ನು ಹೆಚ್ಚು ಆರಾಧಿಸುವವರು ನಾವು ಜಾಸ್ತಿ ಪೀಡನೆಗೆ ಒಳಗಾಗ್ತಿದ್ದೀವಿ ಅಂತ ಅನಿಸೋದು. ಈ ಮಾನಸಿಕ ಒಂದು ನಿರೀಕ್ಷೆ ಈಡೇರ್ತಿಲ್ಲ ಮತ್ತು ನಾವು ಮಾಡ್ತಾ ಇರುವಂಥ ಏನು ಆರಾಧನೆ ಏನಿದೆಯೋ ಫಲ ಕೊಡ್ತಾ ಇಲ್ಲ ಅನ್ನುವಂಥ ಅದೊಂದು ನಿರಾಶೆಯ ಭಾವನೆ ಇದೆ ನೋಡಿ, ಇದು ನಿಜವಾದ ಪೀಡನೆ ಆಗಿರ್ತದೆ. ಇದು ಹೆಚ್ಚು ಪೀಡನೆ ಕೊಡೋದು. ಸೊ ಶನಿಯನ್ನು ಕೇವಲ ಗುಡಿಯಲ್ಲಿರೋ ದೇವರು ಅಂತಷ್ಟೇ ನೋಡದೆ ಇದು ನಮ್ಮ ಜೀವನದಲ್ಲಿನ ಒಂದು ಸಿಸ್ಟಮ್, ಇದು ನಮ್ಮೊಳಗಿನ ಒಂದು ಪ್ರಿನ್ಸಿಪಲ್ ಅಂತ ನಾವು ಪರಿಗಣಿಸಿದ್ರೆ ಶನಿ ಯಾರಿಗೂ ಶತ್ರು ಆಗೋದಕ್ಕೆ ಸಾಧ್ಯ ಇಲ್ಲ, ದೊಡ್ಡ ಸಪೋರ್ಟರ್ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.